ಸ್ನೇಹಿತರೆ, ಮನುಷ್ಯರಾಗಿ ಹುಟ್ಟಿದ ನಾವು ಜೀವನವನ್ನ ಮಾಡೋದಿಕ್ಕೆ ಕೆಲಸವನ್ನ ಮಾಡಲೇಬೇಕು. ಆದ್ರೆ ನಾವು ಮಾಡುವ ಕೆಲಸದಲ್ಲಿ ಯಶಸ್ಸು ಸಿಗಬೇಕು ಅಂದ್ರೆ ನಮ್ಮ ಪರಿಶ್ರಮದ ಜೊತೆ ನಮಗೆ ದೇವರ ಆಶೀರ್ವಾದ ಕೂಡ ಬೇಕೇ ಬೇಕು. ಬನ್ನಿ, ಇವತ್ತಿನ ಸಂಚಿಕೆಯಲ್ಲಿ ಮಾಡುವ ಕೆಲಸದಲ್ಲಿ ಯಶಸ್ಸನ್ನ ಕರುಣಿಸುವ, ಇಷ್ಟಾರ್ಥಗಳು ಸಿದ್ಧಿ ಆಗುವಂತೆ ಶೀಘ್ರವಾಗಿ ವರವನ್ನ ನೀಡುವ ಆದಿಶಕ್ತಿ ಜಗನ್ಮಾತೆಯ ಪುರಾತನ ದೇವಾಲಯವೊಂದನ್ನ ದರ್ಶನ ಮಾಡಿ ಪುನೀತರಾಗೋಣ. ಆದ್ರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಎಂದಾದ್ರೆ ಕೂಡಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಸುಂದರವಾದ ಸಮುದ್ರ ತೀರಕ್ಕೆ ಹೆಸರುವಾಸಿಯಾದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮೀನುಗಾರಿಕೆ ಕೂಡ ಒಂದು ಮುಖ್ಯ ಕಸುಬಾಗಿದ್ದು, ಮೀನುಗಾರರ ಅಧಿದೇವತೆಯಾಗಿ ಮಾರಿಯಮ್ಮ ದೇವಿಯು ಉರ್ವ ಕ್ಷೇತ್ರದಲ್ಲಿ ನೆಲೆ ನಿಂತು ತನ್ನ ಬಳಿ ಬರುವ ಭಕ್ತರನ್ನ ಹರಸುತ್ತಿದ್ದಾಳೆ. ಸುಮಾರು 800 ವರ್ಷಗಳಷ್ಟು ಪುರಾತನವಾದ ಮಾರಿಯಮ್ಮನ ಈ ದೇವಾಲಯವು ಸುಂದರವಾದ ಗೋಪುರ, ಗರ್ಭಗೃಹ, ಪ್ರದಕ್ಷಿಣಾ ಪಥಗಳನ್ನ ಒಳಗೊಂಡಿದೆ. ಮಂಗಳಾದೇವಿಯ ಸಹೋದರಿಯಾದ ಮಾರಿಯಮ್ಮನನ್ನ ಮತ್ಸ್ಯಾದಿ ದೇವತೆ ಎಂಬ ನಾಮದಿಂದಲೂ ಕರೆಯಲಾಗುತ್ತೆ. ಸಂತಾನ ಸಮಸ್ಯೆ, ಅನಾರೋಗ್ಯ ಸಮಸ್ಯೆ, ವಿವಾಹ ವಿಳಂಬ ಸಮಸ್ಯೆ, ಕೆಲಸದಲ್ಲಿ ತೊಂದರೆ, ಹೀಗೆ ಏನೇ ಸಮಸ್ಯೆಗಳಿದ್ರೂ ಈ ಕ್ಷೇತ್ರಕ್ಕೆ ಬಂದು ತಾಯಿಯ ಎದುರಿನಲ್ಲಿ ನಿಂತು ಭಕ್ತಿಯಿಂದ ಬೇಡಿಕೊಂಡು ಕೈಲಾದ ಸೇವೆ ಮಾಡ್ತೀವಿ ಅಂತ ಹರಕೆಯನ್ನ ಹೊತ್ತುಕೊಂಡ್ರೆ ಆ ಸಮಸ್ಯೆಗಳೆಲ್ಲವೂ ದೂರವಾಗುತ್ತೆ ಎಂದು ಹೇಳಲಾಗುತ್ತೆ. ಅಲ್ಲದೆ ಸಾಕಷ್ಟು ಜನರು ಇಷ್ಟಾರ್ಥ ಸಿದ್ಧಿ ಆದ್ರೆ ಅಮ್ಮ ನಿನಗೆ ಬಂಗಾರದ ಆಭರಣವನ್ನ ಮಾಡಿಸಿಕೊಡ್ತೀನಿ ಅಂತ ಹರಕೆಯನ್ನ ಕೂಡ ಹೊತ್ತುಕೊಳ್ತಾರೆ. ಇನ್ನು ಈ ಕ್ಷೇತ್ರದಲ್ಲಿ ದೇವಿ ಬಂದು ನೆಲೆಸಿರೋದ್ರ ಹಿಂದೆ ಒಂದು ಜಾನಪದ ಕತೆ ಕೂಡ ಇದೆ. ಬಹಳ ಹಿಂದೆ ಈ ಊರಿನಲ್ಲಿ ವಾಸಿಸುತ್ತಿದ್ದ ವ್ಯಕ್ತಿಯೊಬ್ಬರು ಘಟ್ಟ ಪ್ರದೇಶಕ್ಕೆ ಹೋದಾಗ ಆ ಸ್ಥಳದಲ್ಲಿದ್ದ ಮಾರಿಯಮ್ಮ ದೇವಿಯು, ನಾನು ನಿನ್ನೊಟ್ಟಿಗೆ ನಿನ್ನ ಊರಿನಲ್ಲಿ ಬಂದು ನೆಲೆಸಬೇಕೆಂದುಕೊಂಡಿದ್ದೇನೆ, ಹೀಗಾಗಿ ನನ್ನನ್ನ ನಿನ್ನೂರಿಗೆ ಕರೆದುಕೊಂಡು ಹೋಗಿ ನನಗೊಂದು ದೇವಾಲಯವನ್ನ ನಿರ್ಮಿಸು ಎಂದು ಆದೇಶ ನೀಡಿದಳಂತೆ. ಹೀಗಾಗಿ ಆ ವ್ಯಾಪಾರಿಯು ಮಾರಿಯಮ್ಮ ದೇವಿಯನ್ನ ತನ್ನೂರಾದ ಉರ್ವದಲ್ಲಿ ಪ್ರತಿಷ್ಠಾಪಿಸಿ ತಾಯಿಗೊಂದು ದೇವಾಲಯವನ್ನ ನಿರ್ಮಿಸಿದ ಎಂದು ಹೇಳಲಾಗುತ್ತೆ. ಇವಿಷ್ಟು ಸಂಗತಿಗಳು ಮಾತ್ರವಲ್ಲದೆ ಮಾರಿಯಮ್ಮ ದೇವಿಗೆ ಮೀನಿನ ಆಕಾರದ ಬಂಗಾರದ ಆಭರಣಗಳನ್ನ ಹರಕೆಯ ರೂಪದಲ್ಲಿ ನೀಡುವುದು ಈ ಕ್ಷೇತ್ರದ ವಿಶೇಷತೆಯಾಗಿದೆ. ಮೀನುಗಾರಿಕೆಗೆ ತೆರಳುವ ಮುನ್ನ ಕಡಲ ಮಕ್ಕಳು ಈ ಕ್ಷೇತ್ರಕ್ಕೆ ಬಂದು ಹೆಚ್ಚಿನ ಮೀನು ಸಿಕ್ಕರೆ ನಿನಗೆ ಆ ಮೀನಿನ ಆಕಾರದ ಚಿನ್ನದ ಆಭರಣವನ್ನ ಮಾಡಿಸಿಕೊಡುತ್ತೇವೆ, ಮೀನು ಹಿಡಿಯಲು ಹೋದಾಗ ಯಾವುದೇ ಅಪಾಯವಾಗದಂತೆ ನಮ್ಮನ್ನ ರಕ್ಷಿಸು ಎಂದು ಹರಕೆಯನ್ನ ಹೊತ್ತುಕೊಳ್ತಾರೆ. ಹೀಗೆ ಹರಕೆ ಹೊತ್ತುಕೊಂಡು ಹೋದ ಮೀನುಗಾರರಿಗೆ ಅವರ ನಿರೀಕ್ಷೆಗೂ ಮೀರಿದ ಮೀನುಗಳು ಸಿಕ್ಕಿ ಲಾಭವಾಗಿದೆಯಂತೆ. ಹೀಗಾಗಿ ಹರಕೆ ಹೊತ್ತುಕೊಂಡ ಮೀನುಗಾರರು ತಾಯಿಗೆ ಮೀನಿನಾಕಾರವನ್ನೇ ಹೋಲುವ ಚಿನ್ನದ ಸರವನ್ನ ಕಾಣಿಕೆಯಾಗಿ ನೀಡ್ತಾರೆ. ಮೀನುಗಾರರು ಅರ್ಪಿಸುವ ಚಿನ್ನದ ಸರಗಳಲ್ಲಿ ಚಿನ್ನದ ಬುಂಗುಡೆ ಸರ, ಮಾಂಜಿ ಸರ, ಎಟ್ಟಿ ಸರ, ಬೂತಾಯಿ ಸರ, ತೇಡೆ ಸರ, ಪರ್ಷಿಯನ್ ಬೋಟ್ ಸರ, ಗೇರು ಬೀಜದ ಸರ, ಕಾಶಿ ಕಲ್ಲುಗಳ ಸರಗಳು ಹೆಚ್ಚು ಖ್ಯಾತವಾಗಿದೆ. ನಿತ್ಯವೂ ದೇವಿಗೆ ಭಕ್ತರು ಅರ್ಪಿಸಿದ ವಿವಿಧ ಬಂಗಾರದ ಆಭರಣಗಳನ್ನ ತೊಡಿಸಿ ಪೂಜೆಯನ್ನ ಮಾಡಲಾಗುತ್ತೆ. ಪ್ರತಿ ವರ್ಷವೂ ಈ ಕ್ಷೇತ್ರದಲ್ಲಿ ಫೆಬ್ರವರಿ ತಿಂಗಳಿನಲ್ಲಿ ವಾರ್ಷಿಕ ಜಾತ್ರಾ ಮಹೋತ್ಸವವನ್ನ ಅದ್ದೂರಿಯಾಗಿ ನಡೆಸಲಾಗುತ್ತೆ. ಜಾತ್ರೆ ಸಂದರ್ಭದಲ್ಲಿ ರಾಶಿ ಪೂಜೆಗೆ ಅನ್ನ ದೋಸೆಯ ಹೊರೆ ಹೊರುವ ಪದ್ಧತಿ ಕೂಡ ಈ ಕ್ಷೇತ್ರದಲ್ಲಿದ್ದು 5 ಜನ ಮುತ್ತೈದೆಯರು ಈ ಕಾರ್ಯವನ್ನ ಮಾಡ್ತಾರೆ. ಮಡಿಕೆಯನ್ನ ಬಳಸಿ ಒಲೆಯನ್ನ ತಯಾರಿಸಿ ಅದರ ಮೇಲೆ ಪಾತ್ರೆಯನ್ನಿಟ್ಟು ಹಾಲು ಕಾಯಿಸುವ ಸಂಪ್ರದಾಯ, ಮಡಿಕೆ ಒಲೆಯಲ್ಲಿ ಅನ್ನವನ್ನ ಮಾಡುವ ಪದ್ಧತಿ ಕೂಡ ಈ ದೇವಾಲಯದಲ್ಲಿದೆ. ಜಾತ್ರೆಯ ಸಂದರ್ಭದಲ್ಲಿ ಭಕ್ತಾದಿಗಳು ಉರುಳು ಸೇವೆಯನ್ನ ಮಾಡೋದ್ರ ಮೂಲಕ ಅಮ್ಮನವರಿಗೆ ಸೇವೆಯನ್ನ ಸಲ್ಲಿಸ್ತಾರೆ. ಅಲ್ಲದೆ ಈ ದೇವಿಯನ್ನ ಮೊಗವೀರರು ತಮ್ಮ ಆರಾಧ್ಯ ದೇವಿಯಾಗಿ ಆರಾಧಿಸ್ತಾ ಇದ್ದು, ಈ ದೇಗುಲದಲ್ಲಿ ದೇವಿಗೆ ನಿತ್ಯ ಪೂಜೆಯನ್ನ ಕುಂಬಾರ ಮನೆತನದವರು ಮಾಡುವುದು ಈ ಕ್ಷೇತ್ರದಲ್ಲಿ ತಲತಲಾಂತರಗಳಿಂದ ನಡೆದುಕೊಂಡು ಬಂದ ಪದ್ಧತಿಯಾಗಿದೆ. ಮಂಗಳವಾರ, ಶುಕ್ರವಾರ ಹಾಗೂ ನವರಾತ್ರಿಯಂದು ಇಲ್ಲಿ ವಿಶೇಷ ಪೂಜೆಯನ್ನ ಸಲ್ಲಿಸಲಾಗುತ್ತೆ. ಮಾರಿಯಮ್ಮನಿಗೆ ನಿತ್ಯ ಬೆಳಗ್ಗೆ 7 ಗಂಟೆಯಿಂದ ಕ್ಷೀರಾಭಿಷೇಕ, ಎಳನೀರಿನ ಅಭಿಷೇಕ, ಪಂಚಾಮೃತ ಅಭಿಷೇಕ, ಆರತಿಯನ್ನ ಮಾಡಿದರೆ ಮಧ್ಯಾಹ್ನ 12 ಗಂಟೆಗೆ ಅಮ್ಮನವರಿಗೆ ಅನ್ನ ನೈವೇದ್ಯ ಹಾಗೂ ಮಹಾಮಂಗಳಾರತಿಯನ್ನ
ಮಾಡಲಾಗುತ್ತೆ. ಸಾಯಂಕಾಲ 5 ಗಂಟೆಗೆ ಪುಷ್ಪಾರ್ಚನೆ ಮಾಡಿ ಸಂಜೆ 7:30ಕ್ಕೆ ರಾತ್ರಿ ಪೂಜೆಯನ್ನ ಸಲ್ಲಿಸಲಾಗುತ್ತೆ. ಭಕ್ತರ ಮನೋಭಿಲಾಷೆಗಳನ್ನ ಶೀಘ್ರವಾಗಿ ನೆರವೇರಿಸುವ ಈ ದೇವಿಗೆ ಎಲ್ಲಾ ಬಗೆಯ ಜನಾಂಗದವರು ಪೂಜೆಯನ್ನ ಸಲ್ಲಿಸುತ್ತಾರೆ. ಈ ಪುಣ್ಯ ಕ್ಷೇತ್ರವನ್ನ ನಿತ್ಯ ಬೆಳಗ್ಗೆ 6 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆವರೆಗೆ, ಸಾಯಂಕಾಲ 4 ಗಂಟೆಯಿಂದ ರಾತ್ರಿ 8 ಗಂಟೆವರೆಗೆ ದರ್ಶನ ಮಾಡಬಹುದಾಗಿದೆ. ಮಾರಿಯಮ್ಮ ದೇವಿಯು ನೆಲೆಸಿರುವ ಈ ಪುಣ್ಯ ಕ್ಷೇತ್ರವು ಮಂಗಳೂರಿನ ಬೋಲಾರ್ ಸಮೀಪದಲ್ಲಿರುವ ಉರ್ವ ಎಂಬ ಊರಿನಲ್ಲಿದೆ. ಈ ದೇಗುಲವು ಬೆಂಗಳೂರಿನಿಂದ 349 ಕಿಲೋಮೀಟರ್, ಶಿವಮೊಗ್ಗದಿಂದ 200 ಕಿಲೋಮೀಟರ್, ಧರ್ಮಸ್ಥಳದಿಂದ 74 ಕಿಲೋಮೀಟರ್, ಮಂಗಳಾದೇವಿ ದೇವಾಲಯದಿಂದ 5.8 ಕಿಲೋಮೀಟರ್, ಬೋಲಾರದ ಕೊರಗಜ್ಜನ ದೇವಾಲಯದಿಂದ 5.5 ಕಿಲೋಮೀಟರ್ ದೂರದಲ್ಲಿದೆ. ಮಂಗಳೂರು ಉತ್ತಮವಾದ ರಸ್ತೆ, ರೈಲ್ವೆ ಹಾಗೂ ವಿಮಾನಯಾನದ ಸೌಲಭ್ಯವನ್ನ ಹೊಂದಿದ್ದು, ಮಂಗಳೂರಿನಿಂದ ಬಸ್ ಅಥವಾ ಆಟೋ ಮಾಡಿಸಿಕೊಂಡು ಸುಲಭವಾಗಿ ಈ ದೇಗುಲಕ್ಕೆ ತಲುಪಬಹುದಾಗಿದೆ. ಸಾಧ್ಯವಾದರೆ ನೀವು ಒಮ್ಮೆ ಮಂಗಳೂರಿಗೆ ಭೇಟಿಯನ್ನಿದ್ದಾಗ ಈ ಪುಣ್ಯ ಕ್ಷೇತ್ರವನ್ನ ದರ್ಶನ ಮಾಡಿಕೊಂಡು ಬನ್ನಿ ಅಂತ ಹೇಳ್ತಾ ಇವತ್ತಿನ ಧರ್ಮ ದೇಗುಲ ದರ್ಶನ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೇವೆ. ವೀಕ್ಷಕರ ಗಮನಕ್ಕೆ ನಿಮ್ಮ ಅನಿಸಿಕೆ ಅಥವಾ ಅಭಿಪ್ರಾಯಗಳನ್ನು ಕಾಮೆಂಟ್ ಮುಖಾಂತರ ವ್ಯಕ್ತಪಡಿಸಬಹುದು ಹಾಗೂ ನಿಮ್ಮ ಸುತ್ತಮುತ್ತ ಇದೇ ತರಹದ ಅದ್ಭುತ ದೇವಾಲಯಗಳಿದ್ದರೆ ಅದರ ಸಂಪೂರ್ಣ ಮಾಹಿತಿಗಳನ್ನು ನಮಗೆ ಇಮೇಲ್ ಮುಖಾಂತರ ತಿಳಿಸಬಹುದು. ನಮ್ಮ ಇಮೇಲ್ ಐಡಿ inspireKannada@gmail.com. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದ ದೇಗುಲದ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ವಂದನೆಗಳು.